ನಮಸ್ತೆ. ಮುಂಚೆ ಎಲ್ಲ ನಾನು ಬಟ್ಟೆ ಏನಾದ್ರೂ ಒಣಗಾಕಿದ್ರೆ ಸಂಜೆ 5 ಗಂಟೆ ಇಲ್ಲ 5:15ಕ್ಕೆ ತೆಗಿತಾ ಇದ್ದೆ. ಆದ್ರೆ ಇವಾಗ ಮಳೆ ಬರುತ್ತೆ ಅಂತ ಅಂದ್ಬಿಟ್ಟು ಒಂದ್ ಸ್ವಲ್ಪ ಸ್ವಲ್ಪ ಹೊತ್ತಿಗೂ ಈಚೆ ಬರೋದು, ಮೋಡ ಮುಚ್ಕೊಂಡಿದ್ಯಾ ಅಂತ ನೋಡೋದು, ಹನಿ ಬೀಳ್ತಿದ್ಯಾ ಅಂತ ಹೇಳಿ ನೋಡೋದು. ಅಂದ್ರೆ ಫುಲ್ ಕಾನ್ಶಿಯಸ್ ಆಗ್ಬಿಡ್ತೀವಿ. ಬಟ್ಟೆ ಏನಾದ್ರೂ ನಾನು ಟೆರೇಸ್ ಮೇಲೆ ಒಣಗಾಕಿದ್ರೆ ಮೇ ಬಿ ನಾವು ಲೇಡೀಸೇ ಇಷ್ಟು ಅನ್ಕೋತೀವಿ ಅಲ್ವಾ? ಅದು ಅಂದ್ರೆ ಮಳೆಯಲ್ಲಿ ಬಟ್ಟೆ ನೆನೆದ್ ಬಿಟ್ರೆ ಮತ್ತೆ ಅದನ್ನ ತಗೊಂಡ್ ಬಂದ್ ಫೋಲ್ಡ್ ಮಾಡಕ್ ಒಂಥರ ಬೇಸರ ಆಗತ್ತೆ. ನಾನಂತೂ ಅದನ್ನ ಎಗೇನ್ ಜಾಲಿಸ್ಬಿಟ್ಟು ಡ್ರೈಯರ್ಗೆ ಹಾಕ್ಬಿಟ್ಟು ಮತ್ತೆ ಅಂದ್ರೆ ಒಣಗಿಸ್ಕೊತೀನಿ. ಆ ತರ ಒಂದ್ ಮಾಡ್ಬಿಡ್ತೀನಿ. ಹಂಗಾಗಿ ನಾನು ಸ್ವಲ್ಪ ನೋಡ್ಕೊಂತಾ ಇರ್ತೀನಿ ಮೋಡ ಮುಚ್ಚಿದ್ಯಾ ಇಲ್ವಾ ಅಂತ ಹೇಳಿ. ಇನ್ನ ಇವತ್ತು ಬೆಳಿಗ್ಗೆನೆ ಬಟ್ಟೆ ಎಲ್ಲ ಹಾಕಿದ್ದೆ. ಮಧ್ಯಾಹ್ನ ಅಷ್ಟೊತ್ತಿಗೆ ತುಂಬಾ ಚೆನ್ನಾಗಿ ಬಿಸಿಲು ಬಂದಿತ್ತು. ಹಂಗಾಗಿ ತೆಗೆದ್ ಬಿಡೋಣ ಅಂತ ಅನ್ಬಿಟ್ಟು ನೋಡ್ದೆ, ಚೆನ್ನಾಗಿ ಒಣಗಿತ್ತು ಬಟ್ಟೆನೂ ಸಹ. ಇನ್ನ ತಂದ ಮೇಲೆ ಅದನ್ನ ಹಾಗೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟೆ. ಇನ್ನ ಈಗ ಬಿಸಿಲು ಚೆನ್ನಾಗಿತ್ತು. ಅಂದ್ರೆ ಒಂದ್ 2-3 ಡೇಸ್ ಇಂದ ಸರಿಯಾಗಿ ಬಿಸಿಲಿರ್ಲಿಲ್ಲ. ಇವತ್ತು ಬಿಸಿಲು ಚೆನ್ನಾಗಿತ್ತಲ್ವಾ ಅಂತ ಅನ್ಬಿಟ್ಟು ಒಂದೆರಡು ಗಿಡನ ನಾನು ಹೊರಗಡೆ ಇಟ್ಟಿದ್ದೆ. ಹಾಗೆ ಅದಕ್ಕೆಲ್ಲ ನೀರ್ ಹಾಕ್ಬಿಟ್ಟು ಆಮೇಲೆ ಇನ್ನ ನನ್ಗೆ ಈ ಕ್ರಿದಾ ಹ್ಯಾಂಡ್ ಮೇಡ್ ಅಂತ ಹೇಳ್ಬಿಟ್ಟು ಅವರು ಒಂದು ರಾಖಿ ಬರ್ತಿದೆ ಅಲ್ವಾ, ಈಗ ವರಮಹಾಲಕ್ಷ್ಮಿ ಹಬ್ಬ ನೆಕ್ಸ್ಟ್ ಡೇನೆ ರಕ್ಷಾ ಬಂಧನ ಇದೆ. ಅವರು ನನ್ಗೆ ರಾಖಿನ ಕಳಿಸ್ಕೊಟ್ಟಿದ್ರು. ಹ್ಯಾಂಡ್ ಮೇಡ್ ತುಂಬಾನೇ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಸಹ ನಾನು ಇವ್ರ ಹತ್ರನೇ ತರಿಸ್ಕೊಂಡಿದ್ದೆ. ಹಂಗಾಗಿ ಮಕ್ಕಳು ಈ ಸತಿನೂ ಅವ್ರ ಹತ್ರನೇ ತರ್ಸಮ್ಮ ಅಂತ ಹೇಳಿದ್ರು. ಸೊ ಅಂದ್ರೆ ನಮ್ಗೆ ಯಾವ ತರ ಬೇಕೋ ಆ ತರ ನಾವು ಕಸ್ಟಮೈಸ್ ಮಾಡಿಸ್ಕೋಬಹುದು. ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಡಿಸೈನ್ಸ್. ಇನ್ನ ನನಗ್ ಗಂಡ್ ಮಕ್ಳಿಲ್ಲ, ಆದ್ರೆ ನನ್ ಮಕ್ಳು ಅವರ ಕಸಿನ್ಸ್ಗೆ ರಾಖಿನ ಕಟ್ತಾರೆ. ಹಂಗಾಗಿ ಇನ್ನ ಇವ್ರ ಪೇಜ್ ಡೀಟೇಲ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಮತ್ತೆ ಹಾಗೇನೆ ನಾನು ಕೊಲ್ಯಾಬ್ ಸಹ ಮಾಡಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಒಂದ್ಸತಿ ಅವ್ರ ಪೇಜ್ ನ ವಿಸಿಟ್ ಮಾಡಿ ನೋಡಿ. ಅದ್ರ ಜೊತೆಗೆ ಅವರು ಕುಂಕುಮ, ಅಕ್ಷತೆ ಕಾಳು, ಚಾಕ್ಲೇಟ್ ಎಲ್ಲ ಕೊಟ್ಟಿದ್ರು. ಆ ಬಾಕ್ಸ್ ತುಂಬಾ ಕ್ಯೂಟ್ ಆಗಿ ಚೆನ್ನಾಗಿತ್ತು. ಸೊ ವಿಸಿಟ್ ಮಾಡಿ ನೋಡಿ ಒಂದ್ಸತಿ. ಅದಾದ್ಮೇಲೆ ಇನ್ನ ಹಬ್ಬಕ್ಕೆ ಅಂದ್ಬಿಟ್ಟು ಮನೆ ಕ್ಲೀನಿಂಗ್ ಜೊತೆಗೆ ಸ್ವಲ್ಪ ಈ ಬಾಕ್ಸಸ್ ಎಲ್ಲ ತೊಳೆದಿಟ್ಟಿದ್ದೆ. ಸೊ ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡೆ. ಸೊ